ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತಾನೆ ಕರೀತಾರೆ. ಒಂದು ಕಾಲದಲ್ಲಿ ಶ್ರೀಗಂಧವನ್ನ ಬೆಳೆಯೋದ್ರಲ್ಲಿ ಕರ್ನಾಟಕ ಉನ್ನತ ಸ್ಥಾನದಲ್ಲಿತ್ತು. ಆದರೆ ಇತ್ತೀಚೆಗೆ ಬರ್ತಾ ಬರ್ತಾ ಶ್ರೀಗಂಧದ ಮರ ಕಣ್ಮರಿ ಆಗ್ತಾ ಇರೋ ಜೊತೆಗೆ ಶ್ರೀಗಂಧ ಕೃಷಿ ಮಾಡೋರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಆದರೆ ಇಲ್ಲೊಬ್ಬ ರೈತರಿದ್ದಾರೆ. ತಮ್ಮ ಜಮೀನಿನಲ್ಲಿ ಬರೋಬ್ಬರಿ 15,000 ಶ್ರೀಗಂಧ ಮರಗಳನ್ನು ಬೆಳೆದು ಸಂರಕ್ಷಣೆ ಮಾಡ್ತಾ ಕೋಟಿ ಕೋಟಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಶ್ರೀಗಂಧದ ಜೊತೆಗೆ ಅಂತರ ಬೆಳೆಯಾಗಿ ತೊಗರಿ, ಅವರೇ ಕೃಷಿ ಮಾಡ್ತಾ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಹಾಗಾದ್ರೆ ಯಾರು ಆ ರೈತ ಅಂತೀರಾ? ಈ ಸ್ಟೋರಿ ನೋಡಿ. ವಾಸಿಯಾಗಿರುವಂತಹ ರಾಜ್ಯ ಭಾರತದಲ್ಲೇ ಅತಿ ಹೆಚ್ಚು ಶ್ರೀಗಂಧವನ್ನ ಬೆಳೆಯೋದು ಕರ್ನಾಟಕದಲ್ಲೇ ಅನ್ನೋದು ಮತ್ತೊಂದು ವಿಶೇಷ. ಆದರೆ ಇತ್ತೀಚೆಗೆ ರೈತರು ಶ್ರೀಗಂಧವನ್ನ ಸರಿಯಾಗಿ ನಿರ್ವಹಣೆ ಮಾಡುವ ಮನಸ್ಸಿಲ್ಲದೆ ಶ್ರೀಗಂಧ ಕೃಷಿಯನ್ನ ಕೈಬಿಟ್ಟಿದ್ದಾರೆ. ಆದರೆ ಇಲ್ಲೊಬ್ಬ ರೈತರಿದ್ದಾರೆ. ಶ್ರೀಗಂಧ ಕೃಷಿಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡು ಕೋಟಿ ಕೋಟಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹೇಗೆ ಜಮೀನಿನಲ್ಲಿ ಓಡಾಡ್ತಾ ಮರಗಳ ಬೆಳವಣಿಗೆ ವೀಕ್ಷಣೆ ಮಾಡ್ತಾ ಇರೋ ವ್ಯಕ್ತಿಯ ಹೆಸರು ವಿಶುಕುಮಾರ್ ಅಂತ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ನಿವಾಸಿ. ತಮ್ಮ ಬಳಿ ಇರೋ 40 ಎಕರೆ ಜಮೀನಿನಲ್ಲಿ ಶ್ರೀಗಂಧದ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಿದ್ದಾರೆ ವಿಶುಕುಮಾರ್. ಈ ಶ್ರೀಗಂಧದ ಕೃಷಿ ಮಾಡೋದಕ್ಕೆ ಮುಂಚೆ ಅಂದ್ರೆ 15 ವರ್ಷಗಳ ಹಿಂದೆ ಸಾಂಪ್ರದಾಯಿಕ ಬೆಳೆಯಾದ ಅಡಿಕೆ ಕೃಷಿ ಮಾಡ್ತಿದ್ರು. ಆದ್ರೆ ಸಕಾಲಕ್ಕೆ ಮಳೆ ಬಾರದೆ ಇಡೀ ಅಡಿಕೆ ತೋಟವೇ ನಾಶವಾಗಿತ್ತು. ಅಡಿಕೆ ತೋಟದ ನಾಶದಿಂದ ಧೃತಿಗೆಡದ ವಿಶುಕುಮಾರ್ ಅಡಿಕೆಗೆ ಪರ್ಯಾಯವಾಗಿ ಶ್ರೀಗಂಧದ ಗಿಡ ನೆಟ್ಟು ಸಂರಕ್ಷಣೆ ಮಾಡ್ತಿದ್ದಾರೆ. 2003-04ರಲ್ಲಿ ಭೀಕರ ಬರಗಾಲ ಬಂದಾಗ ನಮ್ಮದು 4.5 ಎಕರೆ ಅಡಿಕೆ ತೋಟ ಕಂಪ್ಲೀಟಾಗಿ ಒಣಗೋಯ್ತು. ಒಣಗೋದ್ಮೇಲೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಪೇಪರಲ್ಲಿ ಶ್ರೀಗಂಧ ಬೆಳೆಯೋದ್ರ ಬಗ್ಗೆ ಮಾಹಿತಿ ಸಿಕ್ತು. ಅದ್ರ ಪ್ರಕಾರ ನಾನು ಶ್ರೀಗಂಧ ಯಾಕೆ ಬೆಳಿಬಾರ್ದು ಅಂತ ಯೋಚನೆ ಮಾಡಿ, ಯಾಕೆಂದರೆ ಕಾಡಲ್ಲಿ ಬೆಳೆಯೋಂಥದ್ದು, ಅದಕ್ಕೆ ನೀರಿನ ಹೆಚ್ಚಿನದಾಗಿ ಅವಶ್ಯಕತೆ ಇರಲ್ಲ, ಅದು ನೆನಪಿಗಿರಲಿ ಅಂತೇಳಿ ನನ್ನ ಮಗನ ಮೊದಲನೇ ವರ್ಷದ ಹುಟ್ಟುಹಬ್ಬದ ದಿವಸ 2005 17 7ನೇ ತಿಂಗಳು ನಾನು ಗಿಡಗಳನ್ನ ತಗೊಂಬಂದು ಪ್ಲ್ಯಾಂಟೇಷನ್ ಮಾಡಿದೆ. ಅದು ಪ್ಲ್ಯಾಂಟೇಷನ್ ಎಲ್ಲ ಮಾಡಿದ್ಮೇಲೆ 2007ನೇ 8ನೇ ವರ್ಷಕ್ಕೆ ಕಳ್ತನ ಆಗಕ್ಕೆ ಶುರು ಆಯಿತು. ಕಳ್ತನ ಆಗಕ್ಕೆ ಶುರು ಆದಮೇಲೆ ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ತಂದೆ ಲೇಔಟ್ಗಳು ಮಾಡ್ತಾರೆ, ಸೈಟ್ಗಳು ಮಾಡಿ ಮಾರಾಟ ಮಾಡೋ ಅಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಸೈಟ್ಗಳು ಮಾರಾಟ ಮಾಡೋ ಅಂಥದ್ದು ಒಂದು 10-12 ವರ್ಷನಾದರೂ ಬೇಕು, ಅದೆಲ್ಲ ಡೆವಲಪ್ಮೆಂಟ್ ಆಗತ್ತಿಗೆ. ಅಲ್ಲಿವರೆಗೂ ಆ ಸೈಟ್ಗಳು ಸುಮ್ಮನೆ ಕಳೆ ಗಿಳೆ ಎಲ್ಲ ಬೆಳೆದ್ಬಿಟ್ಟು ಕಲ್ಲುಗಳೆಲ್ಲ ಕಿತ್ತಾಗಿ ಸೈಟ್ಗಳೆಲ್ಲ ನಾಶ ಆಗೋ ಅಂಥದ್ದೆಲ್ಲ ಆಗ್ತಾಯಿತ್ತು. ಅದರಲ್ಲಿ ನಾನು ಯಾಕೆ ಸೈಟ್ಗಳನ್ನ ಮಾಡೋದು ನಮ್ಮ ತಂದೆ ಮಾಡ್ತಾಯಿದ್ದಾರೆ, ಅದ್ರ ಜೊತೆಗೆ ನಾನು ಶ್ರೀಗಂಧನ ಬೆಳೆಸಿ ಆ ಶ್ರೀಗಂಧನ ಬೆಳೆಯೋದ್ರ ಜೊತೆಗೆ ಯಾರು ಸೈಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅವ್ರ ಹತ್ರ ನಾನು ಪ್ರತಿ ತಿಂಗಳು ಮೇಂಟೆನೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡು ನನಗೂ ಅದರಿಂದ ಆದಾಯ ಆಗುತ್ತೆ. ಜೊತೆಗೆ ಶ್ರೀಗಂಧ ಕಟಾವು ಬರೋಷ್ಟೊತ್ತಿಗೆ ಒಂದು 15 ವರ್ಷಕ್ಕೆ ಕಟಾವು ಬಂದರೆ ಆ ಸೈಟ್ ಓನರ್ಗಳಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ರೋ ಅಂಥವ್ರಿಗೆ ಮನೆ ಕಟ್ಟೋ ಅಷ್ಟು ಅವ್ರಿಗೆ ಆದಾಯ ಬಂದಿರುತ್ತೆ. ಸೈಟ್ ಮಾಡಬೇಕಾದ್ರೆ ಸಾಲ ಮಾಡ್ರೋ ಅಂಥವ್ರು ಮತ್ತೆ ಕಟಾವಿಗೆ ಮತ್ತು ಮನೆ ಕಟ್ಟೋದಕ್ಕೆ ಸಾಲ ಮಾಡ್ದಂಗೆ ಆ ಶ್ರೀಗಂಧ ಮಾರಾಟ ಮಾಡೋದ್ರಲ್ಲಿ 2 ಮನೆ ಕಟ್ಟೋ ಅಷ್ಟು ಆದಾಯ ಬರುತ್ತೆ. ಗಂಧದ ಗುಡಿ ಎಂಬ ಲೇಔಟ್ ನಿರ್ಮಿಸಿರುವ ವಿಶುಕುಮಾರ್ 30x40 ಅಳತೆಯಲ್ಲಿ 24 ಗಂಧದ ಸಸಿ ನೆಟ್ಟು ಪೋಷಿಸುತ್ತಾ ಜನಸಾಮಾನ್ಯರನ್ನ ಸೆಳೆತಿದ್ದಾರೆ. ನಾನು ಬದುಕ್ತೀನಿ, ನನ್ನ ಜೊತೆ ನೀವು ಬದುಕಿ ಅಂತ ಹೇಳೋರು ತುಂಬಾ ಕಡಿಮೆ. ಸೈಟ್ ಮಾರೋದಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಗ್ರಾಹಕರಿಗೆ ವಿವಿಧ ಆಮಿಷಗಳನ್ನ ನೀಡಿ ತಮ್ಮತ್ತ ಸೆಳಿತಾರೆ. ಆದರೆ ವಿಶುಕುಮಾರ್ ಪರಿಸರ ಕಾಳಜಿ ಹೊಂದಿದ್ದು ಗಂಧದ ಮರಗಳನ್ನೇ ಮೂಲ ಬಂಡವಾಳ ಮಾಡಿಕೊಂಡು ರಿಯಲ್ ಎಸ್ಟೇಟ್ ನಡೆಸುವ ಜೊತೆಗೆ ಪರಿಸರ ಉಳಿಸಿ ಬೆಳೆಸುವ ಕೆಲಸ ಮಾಡ್ತಿದ್ದಾರೆ. ಇನ್ನು ಶ್ರೀಗಂಧ ದೀರ್ಘಾವಧಿಯ ಬೆಳೆ ಆಗಿರೋದ್ರಿಂದ ಅಷ್ಟೇನೂ ನೀರಿನ ಅವಶ್ಯಕತೆ ಇರೋದಿಲ್ಲ. ಗಿಡ ನೆಟ್ಟ 2-3 ವರ್ಷಗಳ ಕಾಲ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ನೀಡಿದರೆ ಸಾಕು. ಅಲ್ಲದೆ ಈ ಶ್ರೀಗಂಧದ ಕೃಷಿಗೆ ಹನಿ ನೀರಾವರಿಯನ್ನ ಅಳವಡಿಸಿಕೊಂಡಿರೋ ಇವರು 3 ವರ್ಷಗಳ ಕಾಲಕ್ಕೆ ನೀರನ್ನ ನೀಡಿರೋದ್ರಿಂದ ಗಿಡಗಳು ಉತ್ತಮ ಗುಣಮಟ್ಟದಲ್ಲಿ ಬೆಳೆದು ನಿಂತಿವೆ. ಶ್ರೀಗಂಧ 15,000 ಗಿಡಗಳಿದೆ ಎಲ್ಲ ಕಡೆಯಿಂದ ಸೇರಿ. ಅದಕ್ಕೆ ಪ್ರತಿ ಒಂದು ಪ್ಲಾಟಲ್ಲೂ ಬೋರ್ವೆಲ್ಗಳು ಮಾಡಿದ್ದೀವಿ. ಬೋರ್ವೆಲ್ಲಿಂದ ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಮೂಲಕ ನೀರು ಕೊಡ್ತಾ ಇರ್ತೀವಿ. ಇದು ಕಾಡು ಬೆಳೆ ಆಗಿರೋದ್ರಿಂದ ಏನು ಇದರಲ್ಲಿ ನಾವೇನು ಖರ್ಚು ತುಂಬ ಬರಲ್ಲ. ಈಗ ನಮಗೆ ಮೊದಲೆಲ್ಲ ನಾವು ದುಡ್ಡು ಕೊಟ್ಟು ಗಿಡ ತರಬೇಕಾಗಿತ್ತು. ಈಗ ಸರ್ಕಾರದಿಂದ ಸಬ್ಸಿಡಿ ಒಳಗಡೆ ಗಿಡ ಕೊಡ್ತಾ ಇದ್ದಾರೆ, 3 ರೂಪಾಯಿ ಒಂದು ಗಿಡ. ಆಮೇಲೆ ಒಂದು ಗಿಡ ಬೆಳೆಯೋಂಥ ರೈತರುಗಳಿಗೆ 100 ರೂಪಾಯಿ ಅಷ್ಟು ಸರ್ಕಾರ ಸಹಾಯಧನ ಕೊಡ್ತಾ ಇದೆ. ಹಾಗಾಗಿ ಜನಕ್ಕೆ ತುಂಬ ಕಷ್ಟದ್ದೇನಲ್ಲ. ಇದರಲ್ಲಿ ಶ್ರೀಗಂಧ ಬೆಳೆಯೋದು ಕಾಡು ಗಿಡ ಆಗಿರೋದ್ರಿಂದ ಬೆಳವಣಿಗೆಗೆ ನಾವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಒಂದು 2-3 ವರ್ಷ ನೀರು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು 7-8 ವರ್ಷ ಆದಮೇಲೆ ರಕ್ಷಣೆದೊಂದು ತಲೆ ಬಿಸಿ. ರಕ್ಷಣೆಗೆ ಈಗ ನಾನಾ ತಂತ್ರಜ್ಞಾನಗಳು ಬಂದಿದ್ದಾವೆ. ಚಿಪ್ ಬಂದಿದೆ, ಆಮೇಲೆ ಹೈವೆಕ್ಸ್ ಬಂದಿದೆ, CC ಕ್ಯಾಮ್ರಾಗಳು ಬಂದಿದೆ. ಒಳ್ಳೆ ಜಾತಿಗೆ ನಾಯಿಗಳನ್ನ ನಾವು ಸಾಕೊಂಡು
ಅದ್ರ ಜೊತೆಗೆ ಸುತ್ತ ಈಗ ನಾನು ಹೊಸದಾಗಿ ಈ ವರ್ಷದಿಂದ ಬಿದಿರು ಹಾಕ್ತಾ ಇದ್ದೀನಿ. ಯಾಕೆಂದರೆ ಬಿದಿರು ಹಾಕೋದ್ರಿಂದ ಒಳಗಡೆ ಒಂದು ನಾಯಿನೂ ಕೂಡ ಅದರೊಳಗಡೆ ನುಸ್ಲಕ್ಕಾಗಲ್ಲ. ಸುಮಾರು ಒಂದು ಮಾರಷ್ಟು ಅಗಲ ಮತ್ತು ತುಂಬ ಬೇಲಿ ಸುತ್ತನೂ ಹಾಕ್ಕೊಂಡ್ರೆ ಅದರಿಂದ ಯಾವುದು ಒಳಗಡೆ ಮನುಷ್ಯರಾಗಲಿ ನಾಯಿಗಳಾಗಲಿ ಪ್ರಾಣಿಗಳಾಗಲಿ ಏನೂ ಬರೋಲ್ಲ. ಸುಮಾರು 40-50 ಅಡಿ ಹೈಟಾಗಿ ಬೆಳೆಯುತ್ತೆ. ಅದನ್ನು ದಾಟಿ ನಮಗೆ ಕಾಂಪೌಂಡ್ ಹೊಡೆದು ಬರ್ಬೋದು, ಹೈವೇಕ್ಸ್ ಕಟ್ ಮಾಡಿ ಬರ್ಬೋದು. ಬಟ್ ಬಿದಿರನ್ನ ದಾಟಿ ಬರೋಕ್ಕಾಗಲ್ಲ. ಗೇಟ್ ಒಂದು ಬಂದೋಬಸ್ತ್ ಮಾಡ್ಕೊಂಡು ಒಂದು 4 ನಾಯಿಗಳು ಸಾಕೊಂಡ್ರೆ ಸಾಕಾಗುತ್ತೆ. ವಿಶ್ವಕುಮಾರ್ ಅವರ ವಿಭಿನ್ನ ಕಲ್ಪನೆಯ ಲೇಔಟ್ನಲ್ಲಿರೋ ಸೈಟ್ಗಳನ್ನ ಖರೀದಿಸಲು ಜನಸಾಮಾನ್ಯರು ಕೂಡ ಮುಂದಾಗ್ತಿದ್ದಾರೆ. ಇಲ್ಲಿನ ಸೈಟ್ಗಳನ್ನ ಖರೀದಿಸಿದ್ರೆ ಕೊಂಡವರಿಗೆ ಮನೆ ಕಟ್ಟುವ ಅರ್ಧ ಖರ್ಚನ್ನ ಶ್ರೀಗಂಧದ ಮರಗಳಿಂದ ಪಡೆಯಬಹುದಾಗಿದೆ. ಅಲ್ಲದೆ ಇದೀಗ 5 ಎಕರೆಯಲ್ಲಿ ಶ್ರೀಗಂಧ ಕಟಾವಿಗೆ ಬಂದಿರೋದ್ರಿಂದ ಸಾಕಷ್ಟು ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. 15 ವರ್ಷಗಳಿಂದ ಶ್ರೀಗಂಧದ ಗಿಡ ನೆಟ್ಟು ಪೋಷಣೆ ಮಾಡುತ್ತಿರುವ ವಿಶ್ವಕುಮಾರ್ ಹಲವಾರು ದೇಶಗಳನ್ನ ಸುತ್ತಿ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಇವರ ಮಾರ್ಗದರ್ಶನ ಪಡೆದು ಅಲ್ಲಿನ ರೈತರು 5,000 ಎಕರೆಯಲ್ಲಿ ಶ್ರೀಗಂಧದ ಕೃಷಿ ಮಾಡುತ್ತಿದ್ದಾರೆ. ಅಲ್ಲದೆ ಶ್ರೀಲಂಕಾ, ಆಸ್ಟ್ರೇಲಿಯಾದ ರೈತರು ಇವರ ತೋಟಕ್ಕೆ ಬಂದು ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಹೋಗಿದ್ದಾರೆ. ಎರಡು 2017ರಲ್ಲಿ ಆಫ್ರಿಕಾ ಖಂಡದ ಮಾಲಾವಿ ದೇಶ, ಅಲ್ಲಿ ಒಂದು 5,000 ಎಕರೆನಲ್ಲಿ ಬೆಳಿಬೇಕು ಅಂತೇಳಿ ಒಬ್ಬರು ರೈತರು ನಮ್ಮನ್ನು ಸಂಪರ್ಕ ಮಾಡಿದ್ರು. ನನಗೆ ತುಂಬ ಸಂತೋಷ ಆಯ್ತು ಕೇಳಿ. ಯಾಕೆಂದರೆ ನಮ್ಮ ಕರ್ನಾಟಕದ ಶ್ರೀಗಂಧನ ವಿದೇಶದಲ್ಲೂ ಕೂಡ ಗುರುತಿಸಿದ್ದಾರೆ ಅಂತೇಳಿ. ಹಾಗಾಗಿ ತುಂಬ ಸಂತೋಷದಿಂದ ಒಪ್ಪಿ ಅಲ್ಲಿಗೆ ಹೋಗಿ ನಾನು ಅವರಿಗೆ ಶ್ರೀಗಂಧದ ನರ್ಸರಿ ಮಾಡೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಮಣ್ಣನ್ನು ಕಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ನಮ್ಮ ತರಿಗೆ ಬೆಂಗಳೂರಲ್ಲಿ ಇಂಡಿಯನ್ ವುಡ್ ಸೈನ್ಸ್ IWSTನಲ್ಲಿ ಅದನ್ನು ಟೆಸ್ಟ್ ಮಾಡಿಸಿ ಅಲ್ಲಿ ಶ್ರೀಗಂಧ ಬರುತ್ತೆ ಅನ್ನೋದನ್ನು ಖಾತ್ರಿಪಡಿಸಿ ಅವ್ರಿಗೆ ತಿಳಿಸಿದ್ದೀನಿ. ಅಲ್ಲೂ ಕೂಡ ಶ್ರೀಗಂಧ ತುಂಬ ಚೆನ್ನಾಗಿ ಬರುತ್ತೆ. ವೆದರೆಲ್ಲ ನಮ್ಮ ಥರನೇ ಇದೆ. ಮಳೆ ಒಂದು 4 ತಿಂಗಳು ಅವ್ರದ್ದು ಲೇಟ್ ಆಗುತ್ತೆ ಸ್ಟಾರ್ಟ್ ಆಗೋದು ನಮಗಿಂತ. ಮತ್ತು ಮಧ್ಯಪ್ರದೇಶದಲ್ಲಿ 2012ರಲ್ಲಿ ಪ್ಲಾಂಟೇಷನ್ ಮಾಡಿರೋದು 6 ವರ್ಷದ ಮರಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಇನ್ನು ಶ್ರೀಗಂಧದ ಕೃಷಿಯ ಜೊತೆಗೆ ಅಂತರ ಬೆಳೆಗಳ ಕೃಷಿಯಲ್ಲೂ ಯಶಸ್ವಿಯಾಗಿದ್ದಾರೆ. ಶ್ರೀಗಂಧದ ಗಿಡಗಳ ನಡುವೆ ಸಾಕಷ್ಟು ಅಂತರ ಇರೋದ್ರಿಂದ ಖಾಲಿ ಜಾಗದಲ್ಲಿ ಅವರೇ ತೊಗರಿ ಕೃಷಿಯನ್ನ ಮಾಡ್ತಿದ್ದಾರೆ. ಈ ತೊಗರಿ ಅವರೆಯಿಂದಲೂ ಕೂಡ ವಾರ್ಷಿಕವಾಗಿ 3 ಲಕ್ಷ ರೂಪಾಯಿ ಆದಾಯವನ್ನ ಪಡೆದಿದ್ದಾರೆ. 5 ಎಕರೆ ಶ್ರೀಗಂಧದ ಜೊತೆಗೆ ಶ್ರೀಗಂಧಕ್ಕೆ ಸಪೋರ್ಟಿವ್ ಆಗಿ ನಾವು ಅವರೇ ಹಾಕಿದ್ದೀನಿ ಮತ್ತು ಅದ್ರ ಜೊತೆಗೆ ತೊಗರಿ ಹಾಕಿದ್ದೀನಿ. ಅವರೇನಲ್ಲಿ ನಮಗೆ ಹೆಚ್ಚು ಕಡಿಮೆ 50,000 ರೂಪಾಯಿ ಅಷ್ಟು ಖರ್ಚು ಮಾಡಿದ್ದೀನಿ. ಸುಮಾರು ಅದಕ್ಕೆ ಈಗ ಬೀಜ, ಗೊಬ್ಬರ ಮತ್ತು ಬೇಸಾಯ ಅಂತೇಳಿ 50,000 ರೂಪಾಯಿ ಅಷ್ಟು ಖರ್ಚಾಗಿದೆ. ಸುಮಾರು ಒಂದು 2 ಲಕ್ಷ ರೂಪಾಯಿ ಅಷ್ಟು ಅದರಿಂದ ಆದಾಯ ನಿರೀಕ್ಷೆ ಇಟ್ಟಿದ್ದೀನಿ. ಈ ಪ್ರತಿ ದಿವಸನೂ ಒಂದು 4 ಕ್ವಿಂಟಾಲ್ ಅಷ್ಟು ಕೊಯ್ತಾ ಇದ್ದೀವಿ. ಒಂದು ದಿವಸ 25 ರೂಪಾಯಿ ರೇಟ್ ಇದ್ದರೆ 25ರಿಂದ 30 ರೂಪಾಯಿವರೆಗೂ ಮಾರಾಟ ಮಾಡ್ತಾಯಿದ್ದೀವಿ. ಸೊ ಅವರೇಜ್ ಈ ಸರಿ ಅವರಿಗೆ ಎಲ್ಲ ಕಡೆನೂ ಕಡಿಮೆ ಇರೋದ್ರಿಂದ ನಮ್ಮದು ಒಂಚೂರು ಜಾಸ್ತಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ ನಮ್ಮದು ಅವರೇ ಗಿಡ. ಅದರಿಂದ ಒಂದು 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಆದಾಯ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಈಗ ಮೂರನೇ ದಿವಸ ಕೊಯ್ತಾ ಇದ್ದೀವಿ. ಪ್ರತಿ ದಿವಸ ಒಂದು 5,000ರಿಂದ 6,000 ರೂಪಾಯಿ ನಮಗೆ ಆದಾಯ ಬರ್ತಾ ಇದೆ. ತೋಟಗಾರಿಕಾ ಬೆಳೆಗಳ ಕೃಷಿಯಲ್ಲೂ ಯಶಸ್ವಿಯಾಗಿರೋ ವಿಶ್ವಕುಮಾರ್ 500 ನುಗ್ಗೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಅಡಿಕೆ, ತೆಂಗು, ಚಕೋತ, ನಿಂಬೆ, ಕಾಡು ನೆಲೆಯ ಕೃಷಿಯಿಂದಲೂ ಕೂಡ ಸಾಕಷ್ಟು ಆದಾಯ ಪಡೆದಿದ್ದಾರೆ. ಕರ್ಬೇವು ಹಾಕಿದ್ದೀನಿ, ಆಮೇಲೆ ಚಕೋತ ಇದೆ, ತೆಂಗಿದೆ, ನುಗ್ಗೆ ಇದೆ, ಸ್ವಲ್ಪ ಬಾಳೆ ಇದೆ, ಅಡಿಕೆ ಇದೆ, ಎಲ್ಲ ಥರದ ಮಿಶ್ರ ಬೆಳೆಯನ್ನು ಬೆಳೆದಿದ್ದೀನಿ. ಇನ್ನು ಅದರಲ್ಲಿ ಹೆಚ್ಚಿನದಾಗಿ ನೆಕ್ಸ್ಟು ನಿಂಬು ಇದೆ, ಆಮೇಲೆ ಇಲ್ಲಿ ಸಪೋಟ ಇದೆ, ಮಾವಿದೆ. ಸೊ ಎಲ್ಲ ಥರದ್ದು ಮಿಶ್ರ ಬೆಳೆ ಬೆಳೀತಾ ಇದ್ದೀನಿ. ವರ್ಷಕ್ಕೊಂದು ಈಗ ಸದ್ಯಕ್ಕೆ 4ರಿಂದ 5 ಲಕ್ಷ ರೂಪಾಯಿ ಅಷ್ಟು ಮಿಶ್ರ ಬೆಳೆಯಿಂದ ಬರ್ತಾ ಇದೆ. ವರ್ಷಗಳಿಂದ ನೋಡ್ತಾ ಇದ್ದೀವಿ. ನಾವು ಇದೇ ಊರಲ್ಲಿ ಇರೋದ್ರಿಂದ ಪ್ರಗತಿಪರ ರೈತರು ಕೆಲವೊಂದು ವಿಚಾರದಲ್ಲಿ ಮಾದರಿಯಾಗಿ ಬದುಕಿದ್ದಾರೆ. ತುಂಬಾ ಮಿಶ್ರ ಬೆಳೆ ಬೆಳೆದು ತುಂಬ ರೈತರಿಗೆ ಮಾದರಿಯಾಗಿ ಬದುಕಿದ್ದಾರೆ. ಅದೇ ವಿಷಯದಲ್ಲಿ ಶ್ರೀಗಂಧ ಬೆಳೆನ ಕರ್ನಾಟಕದಲ್ದಲೇ ಭಾರತ ದೇಶದಲ್ಲಿ ಅಲ್ದಲೇ ಬೇರೆ ದೇಶದಲ್ಲೂ ಸಹ ಆಫ್ರಿಕಕ್ಕೂ ಹೋಗಿ ಶ್ರೀಗಂಧ ಬೆಳೆಯ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲೂ ಬೆಳೆಯೋದಕ್ಕೆ ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ನಮ್ಮ ಶ್ರೀಗಂಧದ ಕಂಪನ್ನ ಹೊರದೇಶದಲ್ಲೂ ಸಹ ತಂದು ತೋರಿಸಿದ್ದಾರೆ. ಅದು ಹೇಳೋದಕ್ಕೆ ನಮಗೂ ಖುಷಿಯಾಗುತ್ತೆ. ನಮ್ಮೂರಲ್ಲಿ ಒಬ್ಬರಿಂಥ ಪ್ರಗತಿಪರ ರೈತರು ದೇಶ ಮತ್ತು ವಿದೇಶದಲ್ಲೂ ಸಹ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬ
ರೈತರ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಲ್ಲೊಬ್ರು ರೈತರಿದ್ದಾರೆ. ಬಹಳ ವಿಶೇಷವಾಗಿರೋ ಸೀಸನಲ್ ಕ್ರಾಪ್ನ ಕೃಷಿ ಮಾಡ್ತಾ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಬರದ ನಡುವೆಯೂ ಕೂಡ ಬಂಗಾರದಂತಹ ಬೆಳೆ ಬೆಳೆದು ಮಾದರಿ ರೈತರಾಗಿದ್ದಾರೆ. ಅರೆ, ಯಾರಪ್ಪ ಅದು ಸೀಸನಲ್ ಕ್ರಾಪ್ ಬೆಳೆದು ಯಶಸ್ವಿಯಾಗಿರೋ ರೈತ ಅಂತೀರಾ? ಈ ಸ್ಟೋರಿ ನೋಡಿ. ರೈತರು ತಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಅದರಲ್ಲೂ ಚಿನ್ನದ ನಾಡು ಕೋಲಾರದಲ್ಲಂತೂ ಕೃಷಿ ಮಾಡೋಕೆ ಸರಿಯಾದ ಮಳೆ ಬರದೆ ಬೆಳೆಗಳಿಗೆ ನೀರಿಲ್ಲದೆ ಹೈರಾಣಾಗಿ ಹೋಗಿದ್ದಾರೆ. ಆದರೆ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲೊಬ್ಬ ರೈತ ಬರಡು ಭೂಮಿಯಲ್ಲೂ ಹೊನ್ನಿನಂತ ಬೆಳೆ ಬೆಳೆದು ಯಶಸ್ವಿಯಾಗಿದ್ದಾರೆ. ಹೀಗೆ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಯ ಹೆಸರು ನಾರಾಯಣಸ್ವಾಮಿ ಅಂತ. ನಾರಾಯಣಸ್ವಾಮಿ ಮೂಲತಃ ಕೋಲಾರ ಜಿಲ್ಲೆಯ ಕಲ್ಕೆರೆ ಗ್ರಾಮದವರು. ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಬಹುದಾದ ಕಬ್ಬನ್ನ ಬಯಲು ಸೀಮೆಯಲ್ಲೂ ಬೆಳೆದು ಯಶಸ್ವಿಯಾಗಿದ್ದಾರೆ. ನಾರಾಯಣಸ್ವಾಮಿ ಕೃಷಿ ಕಾಯಕವನ್ನ ಆರಂಭಿಸೋದಕ್ಕೂ ಮುಂಚೆ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಈ ಕೂಲಿ ಕೆಲಸದಿಂದ ಬೇಸತ್ತ ಇವರು ಕೃಷಿ ಮಾಡಿ ನಾನು ಕೂಡ ಸ್ವಾವಲಂಬಿಯ ಜೀವನವನ್ನ ಕಟ್ಟಿಕೊಳ್ಳಬೇಕೆಂದು 15 ವರ್ಷದಿಂದ ಭೂಮಿ ತಾಯಿಯ ಸೇವೆ ಮಾಡ್ತಾ ನೆಮ್ಮದಿಯಾಗಿದ್ದಾರೆ. 3 ಎಕರೆ ಜಮೀನನ್ನ ಹೊಂದಿರೋ ನಾರಾಯಣಸ್ವಾಮಿ 1.5 ಎಕರೆಯಲ್ಲಿ ಯಶಸ್ವಿಯಾಗಿ ಕಬ್ಬಿನ ಕೃಷಿ ಮಾಡ್ತಿರೋ ಇವರು ಹಿಂದೆ ಇದೇ ಜಮೀನಿನಲ್ಲಿ ಹೂವಿನ ಕೃಷಿ ಮಾಡಿ ಸಾಕಷ್ಟು ಆದಾಯವನ್ನ ಗಳಿಸಿದ್ರು. ಹೂವಿನ ಬೆಳೆಯ ನಂತರ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ನೀಡಿದ್ರು. ಹೀಗೆ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿದ ನಂತರ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 1 ಅಡಿ, ಸಾಲಿನಿಂದ ಸಾಲಿಗೆ 4.5 ಅಡಿ ಅಂತರವಿರುವಂತೆ ಕಬ್ಬನ್ನ ನಾಟಿ ಮಾಡಿದ್ದಾರೆ. ಈ ರೀತಿಯಾಗಿ ಕಬ್ಬನ್ನ ನಾಟಿ ಮಾಡಿರುವುದರಿಂದ ಇಂದು ಬಂಪರ್ ಫಸಲನ್ನ ಪಡೆದಿದ್ದಾರೆ. ನಮ್ಮೂರು ಕಲ್ಕೆರೆ ಅಂತ, ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ. ನಾವು ಒಂದು ಸಾರಿ ಯಾರು ಈ ಕಡೆ ಹೂವನೇ ಹಾಕಿಲ್ಲ, ರೋಸು ಹೂವು ನಾವು ಹಾಕಿದ್ವಿ. ಯಾರು ಹಾಕ್ಬಾರ್ದು, ಬೆಳೆನೇ ಹಾಕ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡಿದ್ವಿ. ಮತ್ತು ಅದೇ ಥರನೇ ನಾನು ಕಬ್ಬು ಉಣ್ಬೇಕಂತ ನನ್ನಲ್ಲಿ ಛಲ ಬಂತು. ಬೇರೆ ಮಂಡ್ಯ ಆ ಕಡೆ ಈ ಕಡೆ ಎಲ್ಲ ಬೆಳೀತಾರೆ, ನಾವ್ಯಾಕೆ ಬೆಳಿಬಾರ್ದು, ಚೆನ್ನಾಗಿ ವರ್ಷಕ್ಕೊಂದು ಸಾರಿ ಚೆನ್ನಾಗಿ ಬೆಳಿಬೇಕು. ಒಂದು ಕಬ್ಬಿನ ಮೇಲೆ ಎಷ್ಟು ಪೂರ್ತಿ ಇಷ್ಟು ಕಬ್ಬಾದರೆ ಇಷ್ಟು ಆಗ್ತದ ಎಲ್ಲ ಟೋಟಲ್ ಮಾಡಿ ನೋಡಿದೆ. ಆಮೇಲೆ ನನಗೂ ಮಾಹಿತಿ ಅಷ್ಟಿರಲಿಲ್ಲ. ಹೊಸಕೋಟೆ ಕಡೆ ಹೋದೆ. ಹೊಸಕೋಟೆ ನನ್ನ ಸ್ನೇಹಿತರ ತಲ್ಲಿ ಕರ್ಕೊಂಡು ಹೋಗಿ ಆ ತೋಟಗಳ ಹತ್ರ ಎಲ್ಲ ಮಾಹಿತಿ ಪಡ್ಕೊಂಡು ಮತ್ತೆ ತಂದಿಲ್ಲೆಲ್ಲ ಕ್ಲೀನಾಗಿ ಉಳುಮೆ ಮಾಡಿ ನೆಲ ಚೆನ್ನಾಗಿ ಟ್ರಂಚ್ ಹೊಡೆದು ಮುಂಟ್ನೆಗಳಲ್ಲಿ ಟ್ರಂಚ್ ಹೊಡೆದು ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತೆ ಒಳ್ಳೆ ಕಬ್ಬು ತಂದು ಕಬ್ಬನ್ನ ಎಲ್ಲ ಕಟ್ ಮಾಡಿ ಇಟ್ಟೆ. ಚೆನ್ನಾಗಿ ಬೆಳೆ ಬೆಳೆತ್ತು. ನಾವು 3 ದಿವಸ ಬಿಡ್ತೀವಿ, 1-2 ದಿವಸ ಗ್ಯಾಪ್ ಕೊಡ್ತೀವಿ, ಮತ್ತೆ 3 ದಿವಸ ಬಿಡ್ತೀವಿ, 2 ದಿವಸ ಗ್ಯಾಪ್ ಕೊಡ್ತೀವಿ. ಡ್ರಿಪ್ಗಳಲ್ಲೇ ಬಿಡ್ತಾ ಇರ್ತೀವಿ. ನಾವು ಒಂದು ಬೋರ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತಂತಂದರೆ ಮತ್ತೆ ಇನ್ನೊಂದು ಬೋರಿಂದ ನಾವು ಬಿಡ್ತೀವಿ. 3 ಬೋರ್ ಇದ್ದಾವೆ. ನಾವು ಅಣ್ಣ ತಮ್ಮಂದ್ರೆ 4 ಜನ ಇದ್ದೀವಿ. 3 ಬೋರ್ ಇದ್ದಾವೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊತಾ ಇದ್ದೀವಿ. ಕಳೆದ 1 ವರ್ಷದಿಂದ ಬಹಳ ಅಪರೂಪವಾಗಿರೋ ಈ ಕಪ್ಪು ಕಬ್ಬಿನ ಕೃಷಿ ಮಾಡ್ತಿರೋ ನಾರಾಯಣಸ್ವಾಮಿ ತಮ್ಮದೇ ಬೋರ್ವೆಲ್ನಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಕಬ್ಬಿಗೆ ನೀರನ್ನ ಹಾಯಿಸುತ್ತಿದ್ದಾರೆ. ವಾರಕ್ಕೆ 3 ಬಾರಿ 4 ಬಾರಿ ನೀರನ್ನ ಬಿಡುವ ಮೂಲಕ ಉತ್ತಮ ಇಳುವರಿ ಪಡೆದಿದ್ದಾರೆ. ಹೊಸಕೋಟೆ ರೈತರಿಂದ 40,000 ಕಬ್ಬಿನ ಗಿಡಗಳನ್ನ ತಂದು ನಾಟಿ ಮಾಡಿದ್ದ ನಾರಾಯಣಸ್ವಾಮಿ ಇಂದು 80,000 ಕಬ್ಬನ್ನ ಬೆಳೆಯುವ ಮೂಲಕ ಉತ್ತಮ ಇಳುವರಿ ಪಡೆದಿದ್ದಾರೆ. ನೀರಿಗೂ ಕೂಡ ನಮಗೇನು ತೊಂದರೆ ಇಲ್ಲ. 3 ಬೋರ್ ಇದ್ದಾವೆ. 1 ಬೋರ್ ಕೆಟ್ಟೋಯ್ತು ಅಂದರೆ ಇನ್ನೊಂದು ಬೋರ್ ರೆಡಿ ಮಾಡ್ಕೊತಾ ಇದ್ವಿ. ಎಲ್ಲ ಡ್ರಿಪ್ಪಲ್ಲೇ ನಾವು ಕೂಡ ಬೆಳೆ ಬೆಳೆದಿದ್ವಿ, ಚೆನ್ನಾಗಿ ಬೆಳೆದಿದ್ವಿ. ಆ 1.5 ಎಕರೆ ಜಮೀನು 1.5 ಲಕ್ಷ ಖರ್ಚು ಬಂತು. ಮತ್ತು ನಾವು ಒಂದು 8 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ವಿ. ಸಂಕ್ರಾಂತಿ ಹಬ್ಬ ಟೈಮು, ಹಬ್ಬಕ್ಕೆ ಬರಬೇಕಂತೆ ನಾವು ಮೊದಲಿಂದ ಪ್ಲ್ಯಾನ್ ಮಾಡಿ ಹಬ್ಬ ಟೈಮ್ಗೆ ಬರಬೇಕು, ನಮ್ಮ ಕಬ್ಬು ಒಳ್ಳೆ ರೇಟ್ ಸಿಗ್ತದಂತೆ ನಾನು ಆ ಟೈಮ್ ನೋಡಿ ನಾಟಿ ಮಾಡಿದೆ. ಈಗ ಹಬ್ಬ ಟೈಮ್ ಸರಿಯಾಗಿ ಬಂತು. ನಾವು ಪರವಾಗಿಲ್ಲ, ನಮಗೂ ಒಳ್ಳೆ ರೇಟ್ ಸಿಕ್ಕಿದೆ. ಸಾಕು ಆ ರೇಟು. ನಮಗೂ ದೇವರು ಬೆಳೆ ಚೆನ್ನಾಗಿ ಕೊಟ್ಟಿದ್ದಾನೆ. ನಾವು ಯಾರೋ ಅವರು ಇವರು ಬರ್ತಾರೆ ಸ್ನೇಹಿತರು, ಯಾರು ಬೆಳೆದೇ ಇಲ್ಲ ನಮ್ಮ ಕೋಲಾರ ತಾಲೂಕಲ್ಲಿ ಬರ್ತಾರೆ ಸ್ನೇಹಿತರು ಕಬ್ಬು ಅಂತ, ಅವ್ರಿಗೂ ಒಂದೊಂದು ಕಬ್ಬು ಕೊಡ್ತೀವಿ. ನಾವು ಜೊತೆಗಾರ ಚೆನ್ನಾಗಿದ್ದೀವಿ, ಚೆನ್ನಾಗಿ ಬೆಳೆ ಬೆಳೆದಿದ್ವಿ. ನಾವು 3 ದಿವಸ ಬಿಡ್ತೀವಿ, 1-2 ದಿವಸ ಗ್ಯಾಪ್ ಕೊಡ್ತೀವಿ, ಮತ್ತೆ 3 ದಿವಸ ಬಿಡ್ತೀವಿ, 2 ದಿವಸ ಗ್ಯಾಪ್ ಕೊಡ್ತೀವಿ. ಡ್ರಿಪ್ಗಳಲ್ಲೇ ಬಿಡ್ತಾ ಇರ್ತೀವಿ. ನಾವು ಒಂದು ಬೋರ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತಂತಂದರೆ ಮತ್ತೆ ಇನ್ನೊಂದು ಬೋರಿಂದ ನಾವು ಬಿಡ್ತೀವಿ. 3 ಬೋರ್ ಇದ್ದಾವೆ. ನಾವು ಅಣ್ಣ ತಮ್ಮಂದ್ರೆ 4 ಜನ ಇದ್ದೀವಿ. 3 ಬೋರ್ ಇದ್ದಾವೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊತಾ ಇದ್ವಿ. 1.5 ಎಕರೆ ನಾವು 2,000 ಜಳೆ ತಂದು ಕಟ್ ಮಾಡಿ ಉಣಿದ್ವಿ. 1.5 ಎಕರೆ ಬೈಲ್ ಕರೆಕ್ಟಾಗಿ ಉಣಿದ್ವಿ. ಕಬ್ಬು ಒಂದು 45,000 ಕಬ್ಬಿದೆ ಸರ್. ಒಂದು ಮೊಳ ಕಬ್ಬು ಉಣಿ ಮತ್ತೆ 1 ಅಡಿ ಗ್ಯಾಪ್ ಕೊಟ್ಟು ಮತ್ತೆ 1 ಅಡಿ 1 ಮೊಳ ಕಬ್ಬು ಉಣಿ, ಆ ಥರ 1 ಅಡಿ ಗ್ಯಾಪ್ ಕೊಟ್ಟು ಸಾಲಿಂದ ಸಾಲಕ್ಕೆ 4 ಅಡಿ ಗ್ಯಾಪ್ ಕೊಟ್ಟು ಸಾಲಿಂದ ಸಾಲಕ್ಕೆ 4 ಅಡಿ ಕಬ್ಬಿಂದ ಕಬ್ಗೆ 1 ಅಡಿ ಬಿಟ್ಟು 1 ಮೊಳ, ಆ ಥರ ಡಿಸ್ಟೆನ್ಸ್ ಇದ್ದರೆ ಚೆನ್ನಾಗಿ ಇಳುವರಿ ಬರ್ತದಂತೇಳಿ ನಮ್ಗೆ ಹೊಸಕೋಟೆ ಕಡೆಯವ್ರು ಮಾಹಿತಿ ಹೇಳಿದರು. ಅದೇ ಥರನೇ ಉಣಿದ್ವಿ ನಾವು. ಅದೇ ಥರ ಇಳುವರಿನೂ ಬಂತು. ಸಾಲಿಂದ ಸಾಲಕ್ಕೆ 4 ಅಡಿ ಹಾಕಿದ್ವಿ. ಡ್ರಿಪ್ಪಲ್ಲೇ ಬೆಳೆದಿದ್ವಿ. ಕಟ್ಟಿದ ನೀರೇನು ನಾವು ಕಟ್ಟಿಲ್ಲ. ಕೆಲವರೆಲ್ಲ ನೀರು ಕಟ್ಟಬೇಕಂದ್ರೆ ನೋಡೋಣ ಅಂತೇಳಿ ನಾವು ಡ್ರಿಪ್ಪಲ್ಲೇ ಬೆಳೆದಿದ್ವಿ. 9 ಅಡಿ ಕಬ್ಬು, 8 ಅಡಿ 9 ಅಡಿ ತನಕ ಇದೆ ಕಬ್ಬು. ಧಾರಾಳವಾಗಿ ಬೆಳಿಬೋದು ಸರ್. ನಾವು ನೋಡಿ ಕಬ್ಬು ಹೆಂಗಿದೆ ಅಂತ. 9 ಅಡಿ ಇದೆ ಕಬ್ಬು. ಇದಕ್ಕಿಂತ ಕಬ್ಬು ಏನು ಹೊಸಕೋಟೆಯಲ್ಲಿ ಬೆಳೀತಾರೆ, ಹೊಸಕೋಟೆ ಕಡೆ ನಾವು ಬೆಳೆದಿದ್ವಿ.
ಇನ್ನು ಪತಿಯ ಈ ಕೃಷಿ ಕಾಯಕಕ್ಕೆ ಸಾಥ್ ನೀಡ್ತಾ ಇರೋ ಲಕ್ಷ್ಮೀದೇವಮ್ಮ ಗಂಡನ ಜೊತೆಗೂಡಿ ಜಮೀನಿನಲ್ಲಿ ಕೆಲಸ ಮಾಡ್ತಾ ಕೂಲಿ ಆಳುಗಳ ಸಹಾಯವಿಲ್ಲದೆ ಕಡಿಮೆ ಖರ್ಚಿನಲ್ಲೂ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ. ಸರ್, ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವೇನೆಲ್ಲ ಬೆಳೆಗಳಿಟ್ರಿ ಏನು ಬೆಳೆನೂ ನಮ್ಮ ಕೈ ಕೊಟ್ಟಿಲ್ಲ. ತುಂಬ ಕಷ್ಟಪಟ್ಟು ಎಲ್ಲ ಇದು ಮಾಡ್ಕೊಂಡು ಬಂದರೆ, ಆದರೆ ಕಬ್ಬದ ಬೆಳೆದಿಂದ ನಮಗೇನು ತೊಂದರೆ ಆಗಿಲ್ಲ, ಚೆನ್ನಾಗಾಗಿದೆ. ಲೇಬರ್ಸ್ ತುಂಬ ಕಷ್ಟ ಆಯ್ತು ಸರ್. ಊಟಕ್ಕೆ ಬೇರೆ ಬೇರೆ ಕಡೆಯಿಂದ ಊಟ ತರಿಸ್ಬೇಕಾಯ್ತು. ಆಮೇಲೆ ನಾನೇ ಅಡುಗೆ ಮಾಡ್ಕೊಂಡು ಬಂದು ಈ ಕಡೆ ಈ ಕೆಲಸ ಮಾಡೋಕ್ಕೆ ಸರಿಯಾಗಿ ಬರೋಲ್ಲ, ಏನಿಲ್ಲ ಅವ್ರಕ. ಅದು ಏನು ಪಾಡ್ಬಿದ್ದು ಮಾಡ್ಕೊಂಡ್ರಿ ಸರ್. ನಾವು ಹೇಳ್ಬೇಕಂದ್ರೆ ನಾವು ಕೂಲಿ ಮಾಡ್ತಾ ಇದ್ದು ಜನ, ಕೂಲಿ ನಾಲಿ ಮಾಡಿ ಬೋರ್ ಒಂದು 500 ಅಡಿ ಬೋರ್ ಹಾಕ್ಸಿ ಅದರಿಂದ ನಾವು ಬಂದಿರೋ, ನಾವು ಕೂಲಿ ಮಾಡೋ ಜನ. ನಾವು 20 ವರ್ಷದ ವ್ಯವಸಾಯದಾರ ನಾವಲ್ಲ ಸರ್. ನಾವು ಎಲ್ಲ ಒಂದು 10-15 ವರ್ಷದಿಂದ ವ್ಯವಸಾಯದಾರ ಅಷ್ಟೇ. ಅದಕ್ಕೆ ಮುಂಚೆ ನಾವು ಕೂಲಿ ಮಾಡ್ತಾ ಇದ್ದವರು. ಏನೋ ಕಷ್ಟಪಟ್ಟು ಬೋರ್ ಹಾಕ್ಸ್ಕೊಂಡು ನೋಡೋಣ ಅಂತ ಹಾಕ್ಸಿದ್ವಿ. ದೇವ್ರು ನಾವೊಂದಿಂದ ಕೂಡ ಯಾವ ಬೋರು ಫೈಲ್ ಇಲ್ಲ. ನಮ್ಮೆಲ್ಲ ಅಣ್ಣ ತಮ್ಮಂದ್ರಿಗೂ ನಾವೇ ದೊಡ್ಡವರು, ಎಲ್ಲ ಚಿಕ್ಕವರು. ನಾವೇ ಓನ್ ಮಾಡ್ಬೇಕಂತ ಬಂದ್ವಿ ಸರ್. ಯಾವಾಗ ಕೂಲಿ ಮಾಡ್ಕೊಂಡಿದ್ರೆ ಹೆಂಗೆ, ನಾವು ಕೂಲಿ ಮಾಡಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ನಾವು ಸ್ವಂತ ಬೋರ್ ಹಾಕಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂತ ಬೋರ್ಗಳಾಗಿಸಿ ವ್ಯವಸಾಯದಾಗ ಬಂದ್ವಿ. ನಮ್ಗೆ ಸಂಪಾದನೆ ಆಗಿದೆ. ಇನ್ನು ಬೇರೆ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಚೆನ್ನಾಗಿದ್ದಾರೆ. ಇನ್ನು ಇವರು ಬೆಳೆದಿರೋ ಕಬ್ಬಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೆಯ ಬೇಡಿಕೆ ಕೂಡ ಇದೆ. 1.5 ಎಕರೆಯಲ್ಲಿ 70,000 ಕಬ್ಬನ್ನ ಬೆಳೆದಿರೋ ಇವರು ಬರೋಬ್ಬರಿ 8 ಲಕ್ಷಕ್ಕೆ ಮಾರಾಟ ಮಾಡ್ತಿದ್ದಾರೆ. ಅಲ್ಲದೆ ಕೇವಲ 1.5 ಲಕ್ಷ ಬಂಡವಾಳ ಹಾಕಿ ಕಬ್ಬಿನ ಕೃಷಿ ಆರಂಭಿಸಿದ ಇವರು ಇಂದು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಗಂಧದ ಕೃಷಿ ಮಾಡೋದಕ್ಕೆ ರೈತರು ಹಿಂದೆ ಮುಂದೆ ನೋಡ್ತಾ ಇರೋ ಇಂದಿನ ದಿನಗಳಲ್ಲಿ ಬರೋಬ್ಬರಿ 40 ಎಕರೆಯಲ್ಲಿ ಯಶಸ್ವಿಯಾಗಿ ಶ್ರೀಗಂಧದ ಕೃಷಿ ಮಾಡ್ತಾ ಇದ್ದಾರೆ ವಿಶ್ವಕುಮಾರ್. ಅಲ್ಲದೆ ಶ್ರೀಗಂಧದ ಕೃಷಿ ಮಾಡಿದವರ ಜೊತೆಗೆ ದೇಶ ಮತ್ತು ವಿದೇಶದ ರೈತರಿಗೆ ಶ್ರೀಗಂಧದ ಕೃಷಿ ಬಗ್ಗೆ ಮಾಹಿತಿ ನೀಡ್ತಾ ಶ್ರೀಗಂಧವನ್ನ ಉಳಿಸಿ ಬೆಳೆಸೋದರ ಜೊತೆಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲದೆ ಬರಡು ಭೂಮಿಯಲ್ಲೂ ಕೂಡ ಬಹಳ ವಿಶೇಷವಾಗಿರೋ ಸೀಸನಲ್ ಕ್ರಾಪ್ ಆಗಿರೋ ಕಬ್ಬಿನ ಕೃಷಿ ಮಾಡ್ತಾ ನಾರಾಯಣಸ್ವಾಮಿ ಮಾದರಿ ರೈತರಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.